90% ಟ್ರೇಡಿಂಗ್ ಗ್ಯಾಮ್ಲಿಂಗ್, ಟ್ರೇಡಿಂಗ್ ಸಟ್ಟ, ಟ್ರೇಡಿಂಗ್ ಜುಗಾರಿ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಯಾರು 90% ಜನ ಹಣನ ಲೂಸ್ ಮಾಡ್ತಾರೆ ಟ್ರೇಡಿಂಗಲ್ಲಿ. ಅವರು ಯಾಕೆ ಲೂಸ್ ಮಾಡ್ತಾರೆ ಮುಂದೆ ಹೇಳ್ತೀನಿ. ಬಟ್ 10% ಜನ ಯಾಕೆ ಇದು ಪ್ರಾಫಿಟೇಬಲ್ ಬಿಸ್ನೆಸ್ ಅಂತಾರೆ, ಯಾಕೆ ಇದು ಒಳ್ಳೆ ರಿವಾರ್ಡೇಬಲ್ ಬಿಸ್ನೆಸ್ ಅಂತಾರೆ, ಯಾಕೆ ಹೇಳ್ತಾರೆ ಬ್ರೋ? ರೀಸನ್ ಉಂಟು. ಈಗ 90% ಜನ ಯಾಕೆ ಲೂಸ್ ಹೇಳ್ತಾರಂದರೆ, ನಾನು ನಿಮಗೆ 90% ಜನ ಯಾಕೆ ಇದು ಸಟ್ಟ ಅಂತಾರಂದರೆ, ನಾನು ನಿಮಗೆ ಇದು ಎಕ್ಸಾಂಪಲ್ ಥ್ರೂಲ್ಲಿ ಹೇಳ್ತೀನಿ. ನಾನು ನಿಮಗೆ ಸಮ್ ವೆಜಿಟೇಬಲ್ಸ್ ಕೊಡ್ತೀನಿ, ಈ ವೆಜಿಟೇಬಲ್ ಮೂಲಕ ನಂಗೆ ಒಳ್ಳೆಯ ಒಂದು ಪದಾರ್ಥ ಮಾಡಿಕೊಡಿ ಅಂತ ನಾನು ನಿಮಗೆ ಹೇಳ್ತೀನಿ. ಬಟ್ ನೀವಿದ್ದು ಪದಾರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಮತ್ತು ಸ್ವಲ್ಪ ಟೈಮ್ ಬೇಕಾಗುತ್ತೆ, ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಚೆನ್ನಾಗಿ ಮಾಡಬೇಕಂದ್ರೆ. ಇದೆಲ್ಲ ಕಾಂಬೈಂಡ್ ಆದಾಗ, ದಟ್ ಮೀನ್ಸ್ ಇದೆಲ್ಲ ಮಿಕ್ಸಪ್ ಆದಾಗ ಒಂದೊಳ್ಳೆ ಪದಾರ್ಥ, ಒಳ್ಳೆ ಒಂದು ಡಿಶ್ ಸಿಗುತ್ತೆ ನಮಗೆ. ಫೈನ್. ಸೊ ಹಾಗೆ ಟ್ರೇಡಿಂಗು ನಿಮ್ಮ ಹತ್ರ 10K ಕ್ಯಾಪಿಟಲ್ ಉಂಟು, ಪ್ಲಸ್ ನಿಮ್ಮ ಹತ್ರ ಒಂದು ಒಳ್ಳೆ ಇಂಟರ್ನೆಟ್ ಉಂಟಂದರೆ ನೀವು ಇದರಲ್ಲಿ ಪ್ರಾಫಿಟ್ ಮಾಡ್ಲಿಕ್ಕೆ ಆಗ್ತಾರಾ? ಪ್ರಾಫಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬ್ರೋ. 10K ಎಲ್ಲ, ನಿನ್ನ ಹತ್ರ 1 CR ಇದ್ದರು, 1 CR ಪ್ಲಸ್ ನಿನ್ನ ಹತ್ರ ಇಂಟರ್ನೆಟ್ ಇದ್ದರೂ ಕೂಡ, ಅಥವಾ ಒಳ್ಳೆ ಒಂದು ಮಾನಿಟರ್ ಇದ್ದರು, ಅಥವಾ ಒಳ್ಳೆ ಒಂದು ಲ್ಯಾಪ್ಟಾಪ್ ಇದ್ದರು, ನೀ ಹಣ ಮಾಡ್ಲಿಕ್ಕೆ ಆಗಲ್ಲ ಬ್ರೋ. ಯು ಆರ್ ಲೂಸ್ ಮನಿ 100%, 200% ನೀ ಹಣ ಲೂಸ್ ಮಾಡ್ತೀಯಾ ಜಸ್ಟ್ ನಿನ್ನ ಹತ್ರ ಇದ್ದಿದ್ರೆ. ಬಟ್ ಟ್ರೇಡಿಂಗಿಗೆ ಇದು ಬೇಡ ಬ್ರೋ, ಇದು ಇಂಪಾರ್ಟೆಂಟ್ ಅಲ್ಲ ಟ್ರೇಡಿಂಗ್. ಎಸ್, ಟ್ರೇಡಿಂಗ್ ಮಾಡಬೇಕಂದ್ರೆ ಇಂಪಾರ್ಟೆಂಟು, ಬಟ್ 100% ಇಂಪಾರ್ಟೆಂಟ್ ಅಲ್ಲ. ಓನ್ಲಿ ಇದು 1% ಮಾತ್ರ, ಓನ್ಲಿ 1%. ನಿಮ್ಗದೇ ವೆಜಿಟೇಬಲ್ ಎಕ್ಸಾಂಪಲ್ ಕೊಟ್ಟದಾಗೆ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಅಲ್ಲಿ ಟೈಮ್ ಬೇಕಾಗುತ್ತೆ, ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಆವಾಗ ತಾನೇ ಪ್ರಾಫಿಟ್ ಆಗೋದು. ಇಷ್ಟ ಇಂಗ್ರೀಡಿಯೆಂಟ್ಸ್ ಏನಂದರೆ ಮೈಂಡ್ ಸೆಟ್ಟು, ಮನಿ ಮ್ಯಾನೇಜ್ಮೆಂಟು, ಪೊಸಿಷನ್ ಸೈಜಿಂಗು, ರಿಸ್ಕ್ ಮ್ಯಾನೇಜ್ಮೆಂಟು, ಎಂಟ್ರಿ ಸ್ಟ್ರಾಟಜಿ, ಎಕ್ಸಿಟ್ ಸ್ಟ್ರಾಟಜಿ, ಟ್ರೇಡಿಂಗ್ ಪ್ಲ್ಯಾನು, ಟ್ರೇಡಿಂಗ್ ಜರ್ನಲ್ಲು, ಪೇಷನ್ಸು, ಎಮೋಷನ್ ಕಂಟ್ರೋಲು, ಫೋಮೋ ಎಂಟ್ರಿ, ಇದೆಲ್ಲ ಅರ್ಥ ಮಾಡ್ಕೊಂಡ್ರ ಮೇಲೆ ನಿಮಗೆ ಪ್ರಾಫಿಟ್ ಆಗೋದು ಸ್ಟಾರ್ಟ್ ಆಗುತ್ತೆ ಸ್ಲೋ ಆ್ಯಂಡ್ ಸ್ಟಡಿ. ಬಿಕಾಸ್ ಗ್ರೇಟ್ ಥಿಂಗ್ ಟೇಕ್ ಅ ಟೈಮ್. ಇದು ಟೈಮ್ ತೊಗೊಳುತ್ತೆ, ಮತ್ತು ನಿಮಗೆ ಅದು ಒಳ್ಳೆ ಪೇ ಮಾಡುತ್ತೆ ಬ್ರೋ. ಇದರಿಂದ ಔಟ್ಕಮ್ ಚೆನ್ನಾಗಿ ಬರುತ್ತೆ. ಅದು ಏನು 90% ಜನ ಲೂಸ್ ಮಾಡ್ತಾರೆ, ಅವ್ರು ಏನು ಫಾಲೋ ಅಪ್ ಮಾಡೋದು, ಅವ್ರ ಹತ್ರ ಪ್ರಾಪರ್ ಮೈಂಡ್ ಸೆಟ್ ಇರಲ್ಲ, ಎಂಟ್ರಿ ಸ್ಟ್ರಾಟಜಿ ಇರಲ್ಲ, ಎಕ್ಸಿಟ್ ಸ್ಟ್ರಾಟಜಿ ಇರಲ್ಲ, ಟ್ರೇಡಿಂಗ್ ಪ್ಲ್ಯಾನ್ ಇರಲ್ಲ, ಟ್ರೇಡಿಂಗ್ ಜರ್ನಲ್ ಇರಲ್ಲ, ಮತ್ತು ಪೊಸಿಷನ್ ಸೈಜಿಂಗ್ ಕರೆಕ್ಟ್ ಇರಲ್ಲ. ಒಟ್ಟು ಅಪ್ಸೈಡ್ ಹೋಗ್ತಾ ಬೈ ಮಾಡ್ತಾರೆ, ಡೌನ್ ಸೈಡ್ ಬರ್ತಾ ಸೆಲ್ ಮಾಡ್ತಾರೆ. ದೇ ಆರ್ ನೋ ಪೊಸಿಷನ್, ಮತ್ತು ಅವ್ರ ಹತ್ರ ಏನು ಸ್ಟ್ರಾಟಜಿ ಇಲ್ಲ, ಏನೂ ಕೂಡ ಇಲ್ಲ. ಜಸ್ಟ್ ಅವರು ಮಾರ್ಕೆಟ್ ನೋಡಿ ಏನು ಹೊಡ್ತಾ ಉಂಟೋ ನೋಡಿ ಅದು ಮಾಡ್ತಾರೆ. ಅದು ಗ್ಯಾಮ್ಲಿಂಗ್ ಬ್ರೋ, ದಟ್ ಈಸ್ ಕಂಪ್ಲೀಟ್ ಗ್ಯಾಮ್ಲಿಂಗ್. ಟ್ರೇಡಿಂಗ್ ಇಸ್ ರಿಸ್ಕಿ, 110% ಟ್ರೇಡಿಂಗ್ ರಿಸ್ಕಿ. ಟ್ರೇಡಿಂಗ್ ಯಾಕೆ ಬ್ರೋ? ಇಡೀ ಲೈಫೇ ರಿಸ್ಕಿ ನಮ್ಮದು. ಈಗ ನಾವು ರೋಡ್ ಮೇಲೆ ನೆಟ್ಕೊಂಡು ಹೋಗ್ತಾ ಇದ್ದೇವೆ ಅಂದರೆ ಅದು ಕೂಡ ರಿಸ್ಕಿನೇ. ನಾವೊಂದು ವೆಹಿಕಲ್ ಡ್ರೈವ್ ಮಾಡ್ತಿದ್ದೀವಿ ಅಂದರೆ ಅದು ಕೂಡ ರಿಸ್ಕಿನೇ. ಅಥವಾ ನಾವೇನು ಫುಡ್ಡು ಈಟ್ ಮಾಡ್ತಿದ್ದೀವಿ ಅಂದರೂ ಅದು ಕೂಡ ರಿಸ್ಕಿನೇ. ಲೈಫ್ ಇಸ್ ರಿಸ್ಕಿ ಬ್ರೋ. ನೀವು ಯಾವತ್ತೂ ಇದು ಗ್ಯಾಬಲ್ ಥರ ಟ್ರೀಟ್ ಮಾಡ್ತೀರಿ, ಇದು ನಿಮ್ಮ ರಿಸ್ಕಿನೇ ಆಗುತ್ತೆ. ಈಗ ನಿಮಗೂ ನೆಟ್ಟಾಡಲಿಕ್ಕೆ ಯಾಕೆ ನಿಮ್ಮ ರಿಸ್ಕಿ ಅಲ್ಲ? ಬಿಕಾಸ್ ಆಚೆ ಈಚೆ ಗಾಡಿ ಎಲ್ಲ ನೋಡ್ತೀರಾ, ವೆಹಿಕಲ್ ನೋಡ್ತೀರಾ, ಆವಾಗ ನೀವು ಹಯಾಗಿ ಹೋಗ್ತೀರಾ. ಯಾಕೆ ನಿಮಗೆ ವೆಹಿಕಲ್ ಯಾಕೆ ನಿಮಗೆ ರಿಸ್ಕಿ ಅನಿಸಲ್ಲ? ಯಾಕಂದ್ರೆ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತೀರಾ, ನಿಮ್ಗೆ ಒಳ್ಳೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಆವಾಗ ನೀವು ಅದು ವೆಹಿಕಲ್ನ ಡ್ರೈವ್ ಮಾಡ್ತೀರಾ. ಫೈನ್. ಯಾಕೆ ನಿಮಗೆ ಫುಡ್ಡು ಗ್ಯಾಮ್ಲಿಂಗ್ ಅನಿಸಲ್ಲ? ದಟ್ ಮೀನ್ಸ್ ಯಾಕೆ ರಿಸ್ಕಿ ಅನಿಸಲ್ಲ? ಯಾಕಂದರೆ ಚೆನ್ನಾಗಿರೋ ಫುಡ್ ನೋಡ್ತೀವಿ, ಒಳ್ಳೆ ಫುಡ್ಡು, ಕ್ವಾಲಿಟಿ ಹೈಜೀನ್ ಇರೋ ಫುಡ್ ನೋಡ್ತೀವಿ, ಆವಾಗ ನಮ್ಗೆ ಒಳ್ಳೆಯದು ರಿಸ್ಕಿ ಅನಿಸಲ್ಲ. ಯಾವಾಗ ನಾವು ಇದನ್ನೆಲ್ಲ ಬಿಟ್ಟು ನೋಡ್ತೀವಿ ಅದು ನಮಗೆ ರಿಸ್ಕಿ ಅನಿಸ್ತದೆ. ಸೊ ಸಿಮಿಲರ್ ಆಗಿ ಟ್ರೇಡಿಂಗ್, ನೀವು ಮನಿ ಮ್ಯಾನೇಜ್ಮೆಂಟು, ಪೊಸಿಷನ್ ಸೈಜಿಂಗು, ಪ್ರಾಕ್ಟೀಸು, ಪೇಷನ್ಸು ಇದೇನೂ ಇಲ್ಲ ಅಂದರೆ ನಿಮಗೆ ಪ್ರಾಫಿಟ್ ಮಾಡಲಿಕ್ಕೆ 110% ಆಗಲ್ಲ ಬ್ರೋ. ಇದು ನಾನು ಸಿಗ್ನೇಚರ್ ಹಾಕಿ ಕೊಡ್ತೀನಿ. ಬಟ್ ಪ್ರಾಫಿಟ್ ಮಾಡಲಿಕ್ಕೆ ಆಗಲ್ಲ. ಟ್ರೇಡಿಂಗ್ನ ಒಂದು ಒಳ್ಳೆ ಬಿಸ್ನೆಸ್ ಥರ ಟ್ರೇಡ್ ಮಾಡಿ. ಎಕ್ಸಾಂಪಲಿಗೆ ನೀವೊಂದು ರೆಸ್ಟೋರೆಂಟ್ ಓಪನ್ ಮಾಡ್ತೀರಾ. ರೆಸ್ಟೋರೆಂಟಲ್ಲಿ ಫರ್ನಿಚರು, ರೆಂಟು, ಎಂಪ್ಲಾಯು, ವಾಟ್ ಎವರ್ ಅದೆಲ್ಲ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ, ತುಂಬ ಅದು ಖರ್ಚಾಗುತ್ತೆ. ಸೊ ಆ ಖರ್ಚು ನಿಮ್ಗೆ ಗೊತ್ತಿರುತ್ತೆ, ಆ ಸ್ಕೇಲ್ ಮಾಡ್ತೀರಾ ನೀವು. ಅದೇ ಎಷ್ಟು ಇನ್ವೆಸ್ಟ್ಮೆಂಟ್ ಎಷ್ಟಂತ ನಿಮಗೆ ಗೊತ್ತಿರುತ್ತೆ, ಅದರಿಂದ ಬರೋ ಔಟ್ಕಮ್ ಏನಂತ ನಿಮಗೆ ಗೊತ್ತಿರುತ್ತೆ. ಫೈನ್. ಅದೊಂದು ಪ್ಲೇಸ್ ಹೇಗೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅದೇ ನೀವು ಟ್ರೇಡಿಂಗಲ್ಲಿ ನೋಡಿ, ನೀವೊಂದು ಇನಿಷಿಯೇಟ್ ಮಾಡ್ತೀರಾ, 1 lakh ನೀವು ಕ್ಯಾಪಿಟಲ್ ಇನಿಷಿಯೇಟ್ ಮಾಡ್ತೀರಾ, ಅದರಿಂದ ನಂದು ಬ್ರೋಕರೇಜ್ ಎಷ್ಟು ಹೋಗುತ್ತೆ, ನಂದು ಅದರಿಂದ ಪ್ರಾಫಿಟ್ ಎಷ್ಟು ತೆಗಿಬೇಕು, ನನ್ನಿಂದ ಪ್ರೀವಿಯಸ್ ಮಂತಲ್ಲಿ ಎಷ್ಟು ಪ್ರಾಫಿಟ್ ಆಯಿತು, ಈ ಮಂತಲ್ಲಿ ಎಷ್ಟು ನಂದು ಅಕ್ಯುರೇಸಿ ಆಯಿತು, ಸ್ಟ್ರಾಟಜಿ, ನನ್ನ ರಿಸ್ಕ್ ರಿವಾರ್ಡ್ ಹೇಗಿತ್ತು, RNR ಹೇಗಿತ್ತು,
ಇದೆಲ್ಲ ನೋಡಿದರೆ ಮಾತ್ರ ಒಬ್ಬರು ಪ್ರಾಫಿಟ್ ಆಗೋದು, ಅದರ್ವೈಸ್ ಪ್ರಾಫಿಟ್ ಆಗಲ್ಲ. ಟ್ರೇಡಿಂಗಲ್ಲಿ ನೀವು ಏನು ಇನ್ಫ್ಲುಯೆನ್ಸ್ ಆಗಿ ಬರ್ತೀರಾ, ಇದು ಹಾಗೆ ತೋರಲ್ಲ ಬ್ರೋ, ಆಗಲ್ಲ ಬ್ರೋ. ಯಾವಾಗ ನೀವು ಪೇಷನ್ಸಿಂದ, ಯಾವಾಗ ನೀವು ಅಲ್ಲಿ ಬಿಲೀವಿಂದ ಟ್ರೇಡ್ ಮಾಡ್ತೀರಾ, ಯಾವಾಗ ನೀವು ಟ್ರೇಡ್ ಮಾಡ್ತೀರಾ ಆವಾಗಲೇ ಇದು ಪ್ರಾಫಿಟೇಬಲ್ ಆಗೋದು. ಅದರ್ವೈಸ್ ಇದು ಪ್ರಾಫಿಟ್ ಅಲ್ಲ, ಗ್ಯಾಮ್ಲಿಂಗೆ. ನಿಮ್ಮ ಗ್ಯಾಮ್ಲಿಂಗೆ ಬ್ರೋ. ಜಸ್ಟ್ ನೀವು ಸೆಟಪ್ನ, ಮೈಂಡ್ ಸೆಟ್ನ, ಸ್ಟ್ರಾಟಜಿನ, ಮನಿ ಮ್ಯಾನೇಜ್ಮೆಂಟ್ನ, ರಿಸ್ಕ್ ಮ್ಯಾನೇಜ್ಮೆಂಟ್ನ ಇದೆಲ್ಲ ಫಾಲೋ ಮಾಡಿ ಮತ್ತು ಎಕ್ಸೆಟ್ರಾ, ಆವಾಗಲೇ ಪ್ರಾಫಿಟ್ ಅನಿಸೋದು, ಆವಾಗಲೇ ನಿಮ್ಮ ಮನೆಗೆ ಹಣ ಬರೋದು. ಅದರ್ವೈಸ್ ನಿಮ್ಮ ಮನೆಗೆ ಹಣ ಬರೋದೇ ಇಲ್ಲ. ಟ್ರೀಟ್ ಲೈಕ್ ಅ ಬಿಸ್ನೆಸ್, ಇಟ್ ಈಸ್ ನಾಟ್ ಎ ಗ್ಯಾಮ್ಲಿಂಗ್. ಯಾರು ಹಣ ಲೂಸ್ ಮಾಡ್ತಾರೆ, ನೀವು ಹಣ ಲೂಸ್ ಮಾಡ್ತಾರೆ, ಅವ್ರ ಹತ್ರ ಏನು ಸ್ಟ್ರಾಟಜಿ ಇರಲ್ಲ, ಏನು ಎಕ್ಸಿಟ್ ಸ್ಟ್ರಾಟಜಿ ಇರಲ್ಲ, ಏನು ಕೂಡ ಇರಲ್ಲ. ದೇ ಆರ್ ಡೂಯಿಂಗ್ ಗ್ಯಾಮ್ಲಿಂಗ್. ಎಲ್ಲ ಗ್ಯಾಮ್ಲಿಂಗೇ ಮಾಡ್ತಿದ್ದಾರೆ, ಜಸ್ಟ್ ಇನ್ಫ್ಲೂಯೆನ್ಸ್. ತುಂಬ ಹಾರ್ಡು. ನಿಮ್ಮ ಹತ್ರ ಒಳ್ಳೆ ಮನಿ ಇಲ್ಲ, ದಟ್ ಮೀನ್ಸ್ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿಲ್ಲದ್ರೆ ಫಸ್ಟ್ ಕಲಿತು ದೆನ್ ಟ್ರೇಡಿಂಗ್ ಮಾಡಿ. ಅದರ್ವೈಸ್ ಟ್ರೇಡಿಂಗ್ ಮಾಡಬೇಡಿ, ಇಟ್ ಈಸ್ ತುಂಬಾ ರಿಸ್ಕಿ. ಅದ್ರ ಕೋರ್ಸ್ ಅಥವಾ ಏನೋ ಒಂದು ಮಾಸ್ಟರ್ ಕ್ಲಾಸ್ನ ಸಜೆಸ್ಟ್ ಮಾಡ್ತಾರಂದರೆ, ಇನ್ ಕೇಸ್ ನಾನೇ ಇನ್ ಫ್ಯೂಚರ್ ಮಾಡಿದರೆ ಆ ಪರ್ಸನ್ನ ನೋಡಿ, ಆ ಪರ್ಸನ್ನಿಂದ ನೀವು ಕಲ್ತಿದ್ರಾ, ಆ ಪರ್ಸನ್ನಿಂದ ಮತ್ತು ನೀವು ಅಡ್ವಾನ್ಸ್ ಲೆವೆಲ್ ಕಲಿಬೇಕಾ, ಆವಾಗ ನೀವು ಅದನ್ನ ಅಟೆಂಡ್ ಮಾಡಿ. ಅದರ್ವೈಸ್ ನೀವು ಅಟೆಂಡ್ ಮಾಡೋದು ಅವಶ್ಯಕತೆನೇ ಇಲ್ಲ. ಯಾವತ್ತೂ ನೀವು ಯಾರದೇ ಒಂದು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿ ಅಥವಾ ಏನೋ ಒಂದು ಸ್ಟ್ರಾಟಜಿ ಯೂಸ್ ಮಾಡಿ ಪ್ರಾಫಿಟ್ ಆಗಲ್ಲ ಬ್ರೋ. ನೀವೊಂದು ಒಂದು ಕೋರ್ಸ್ ತಗೊಳ್ಳಿ, ಎಷ್ಟೊಂದು 999 ಅಥವಾ 2000 ಎಷ್ಟೋ ಒಂದು ಕೋರ್ಸ್ ತಗೊಳ್ಳಿ, ನೀವು ಆ ಕೋರ್ಸ್ ತಗೊಂಡ್ಮೇಲೆ ಪ್ರಾಫಿಟ್ ಆಗಲ್ಲ. ಪ್ರಾಫಿಟ್ ನೀವೇ ಮಾಡಬೇಕು. ನಿಮ್ಮ ಬಿಲೀಫ್ ಸಿಸ್ಟಮಲ್ಲಿ ನೀವು ಕೆಲಸ ಮಾಡಬೇಕು, ನಿಮ್ಮ ಪ್ರಾಫಿಟ್ ಸಿಸ್ಟಮ್ ಮೇಲೆ ನೀವು ಕೆಲಸ ಮಾಡಬೇಕು, ನೀವು ಮನಿ ಮ್ಯಾನೇಜ್ಮೆಂಟಲ್ಲಿ ನೀವು ಕೆಲಸ ಮಾಡಬೇಕು, ನಿಮ್ಮ ಪೊಸಿಷನ್ ಸೈಜಿಂಗ್ ಮೇಲೆ ನೀವು ಕೆಲಸ ಮಾಡಬೇಕು. ಅದರ್ವೈಸ್ ನಿಮ್ಮಲ್ಲಿ ಪ್ರಾಫಿಟ್ ಆಗೋದು 1% ಇಲ್ಲ. ಜಸ್ಟ್ ಇಷ್ಟೇ, ನಿಮ್ಮ ಮೇಲೆ ಕೆಲಸ ಮಾಡಿ, ಬಿಲೀವ್ ಇಡಿ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳಿ. ಮೇಕ್ ಮನಿ, ಕಾನ್ಫಿಡೆನ್ಸ್ ಮತ್ತು ಬಿಲೀವ್ ಇಲ್ಲ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಹಣ ಮಾಡಲಿಕ್ಕಾಗಲ್ಲ. ಫೈನ್. ಅದು ಯಾವಾಗ ಬಿಲ್ಡ್ ಮಾಡ್ತೀರಾ ಆವಾಗಲೇ ಹಣ ಆಗೋದು. ನೀವು ಬೇರೆ ಏನೋ ಇನ್ಸ್ಟಾಗ್ರಾಮಲ್ಲಿ ಅಥವಾ ಏನೋ ಒಂದು ರೀಲ್ಸ್ ಏನೇ ನೋಡಿ ಅದರಿಂದ ಪ್ರಾಫಿಟ್ ಆಗಲ್ಲ. ಅದರಿಂದ ನಾವು ನೋಡಿ ಇನ್ಫ್ಲೂಯೆನ್ಸ್ ಆಗಿ ಬರಬೇಕು, ಬಟ್ ಕಲಿಯೋದು ನಾವೇ, ಅವ್ರು ಬಂದು ಹೇಳಿಕೊಡಲ್ಲ, ಅಥವಾ ನಾನು ಬಂದು ನಿಮ್ಮ ಮನೆಗೆ ಬಂದು ಹೇಳಿಕೊಡಲ್ಲ. ನೀವೇ ಕಲಿಬೇಕು, ನೀವೇ ಅರ್ನ್ ಮಾಡಬೇಕು, ನೀವೇ ಲೂಸ್ ಮಾಡಬೇಕು. ನೀವು ಲೂಸ್ ಮಾಡ್ತೀವಾಗ ಎಷ್ಟು ಲೂಸ್ ಮಾಡ್ತೀರಾ, ಅರ್ನ್ ಮಾಡುವಾಗ ಎಷ್ಟು ಅರ್ನ್ ಮಾಡ್ತೀರಾ, ಅದು ಮ್ಯಾಟರ್ ಆಗುತ್ತೆ. ನಾನು ನಿಮಗೊಂದು ವಿಷಯ ಕೂಡ ಹೇಳಿದ್ದೀನಿ, ಮಾರ್ಕೆಟು ಕೇಳಿದಷ್ಟು ನಾವು ಮಾರ್ಕೆಟಿಗೆ ಕೊಡಬಾರ್ದು, ನಾವು ಮಾರ್ಕೆಟಿಗೆ ಕೊಟ್ಟಷ್ಟು ಮಾರ್ಕೆಟ್ ತೊಗೊಳ್ಬೇಕು. ದಟ್ಸ್ ಈಸ್ ಫೈನ್. ಡೆಫಿನೆಟ್ಲಿ ವಿಡಿಯೋ ಚಾನಲ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತು ಇದೇ ಥರ ರಿಲೇಟೆಡ್ ವಿಡಿಯೋ ಬೇಕಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ.